ಕೇಂದ್ರದಿಂದ ರಾಜ್ಯಕ್ಕೆ ಆಗ್ತಾ ಇರುವಂತಹ ಅನುದಾನದ ತಾರತಮ್ಯವನ್ನು ಬಿಚ್ಚಿಟ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜಿಎಸ್ಟಿಯಲ್ಲಿ ರಾಜ್ಯಕ್ಕೆ ಬರ್ತಾ ಇರುವಂತಹ ಪಾಲು ಎಷ್ಟು ಅನ್ನೋದನ್ನ ಕೂಡ ಹೇಳಿಕೊಂಡಿದ್ದಾರೆ. ಕೇಂದ್ರದಿಂದ ರಾಜ್ಯಕ್ಕೆ ಬರಬೇಕಾಗಿದ್ದಂಥ ತೆರಿಗೆಯ ಪಾಲು ಮತ್ತು ಅನುದಾನ ಹಂಚಿಕೆಯ ಮಾನದಂಡ ಬಗ್ಗೆಯೂ ಕೂಡ ಮಾತಾಡಿದ್ದಾರೆ. ಜೂನ್ 2022ಕ್ಕೆ ನಿಲ್ಲಿಸ್ಬಿಟ್ರು. ಈಗ ಪರಿಹಾರ ಕೊಡ್ತಾ ಇದೆ. ಸೆಸ್ಸು ಸರ್ಚಾರ್ಜ್ ಕೊಡೋರು ಯಾರು? ಪೆಟ್ರೋಲ್ ಮೇಲೆ, ಡೀಸೆಲ್ ಮೇಲೆ. ಇದನ್ನ ಕೇಂದ್ರ ಸರ್ಕಾರನೇ ಇಟ್ಕೊಂಡ್ಬಿಡ್ತದೆ. 4 ವರ್ಷದಲ್ಲಿ ಸುಮಾರು 45,000 ಕೋಟಿ ರೂಪಾಯಿ ಕಡಿಮೆ ಆಗಿದೆ. ಫ್ಯಾಮಿಲಿ ಪ್ಲಾನಿಂಗ್ ಉತ್ತರ ಭಾರತದಲ್ಲಿ ಮಾಡಲಿಲ್ಲ. ಮೊಟ್ಟೆ ಕೋಳಿ ಚಿನ್ನದ ಮೊಟ್ಟೆ ಇಡ್ತದೆ ಅಂತ ಕೋಳಿಗೆ ಕೂದಾಕ್ಬೇಕು. ಹಾಲು ಕೊಡ್ತದೆ ಜಾಸ್ತಿ ಅಂತ ಕೆಚ್ಚಲೇ ಕೂಗ್ಬಿಡೋದು. ಹಂಗ ಹಾಕಬಾರದು. ಜಿಎಸ್ಟಿಯಲ್ಲಿ ರಾಜ್ಯಕ್ಕೆ ಅನ್ಯಾಯ ಎಂದ ಸಿಎಂ ಸಿದ್ದರಾಮಯ್ಯ. 5 ವರ್ಷಗಳಿಂದ ಜಿಎಸ್ಟಿ ಪರಿಹಾರ ಕೊಟ್ಟಿಲ್ಲ ಅಂತ ಆರೋಪ. ಇನ್ನು ಮುಂದುವರಿದು ಸಿಎಂ ಸಿದ್ದರಾಮಯ್ಯ ರಾಜ್ಯದಿಂದ ಸಂಗ್ರಹವಾಗುವ ಜಿಎಸ್ಟಿಯಲ್ಲಿ ರಾಜ್ಯಕ್ಕೆ ಬರ್ತಿರೋ ಹಣದ ಬಗ್ಗೆ ಮಾಹಿತಿ ನೀಡಿದ್ರು. ನಷ್ಟ ತುಂಬಿಕೊಡ್ತೀವಿ ಎಂದಿದ್ದ ಕೇಂದ್ರ ಸರ್ಕಾರ ಜೂನ್ 2022ರ ನಂತರ ಯಾವುದೇ ಜಿಎಸ್ಟಿ ಪರಿಹಾರ ಕೊಟ್ಟಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಆರೋಪ ಮಾಡಿದ್ದಾರೆ. ಜೂನ್ 2022ಕ್ಕೆ ನಿಲ್ಲಿಸ್ಬಿಟ್ರು ಪರಿಹಾರ ಕೊಡೋದು. ಜೂನ್ 2022ಕ್ಕೆ ನಿಲ್ಲಿಸ್ಬಿಟ್ರು. ಈಗ ಪರಿಹಾರ ಕೊಡ್ತಾ ಇಲ್ಲ. ಸೆಸ್ಸು ಮತ್ತು ಸರ್ಚಾರ್ಜ್ ಅನ್ನ ಪ್ರತಿ ವರ್ಷ ಹೆಚ್ಚು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದರಲ್ಲಿ ರಾಜ್ಯಗಳಿಗೆ ಪಾಲ್ ಕೊಡಲ್ಲ. ಯಾವುದರಲ್ಲಿ? ಸೆಸ್, ಸರ್ಚಾರ್ಜ್, ಇದನ್ನ ಕೇಂದ್ರ ಸರ್ಕಾರನೇ ಇಟ್ಕೊಂಡ್ಬಿಡ್ತದೆ. ಸೆಸ್ಸು ಸರ್ಚಾರ್ಜ್ ಕೊಡೋರು ಯಾರು? ಪೆಟ್ರೋಲ್ ಮೇಲೆ, ಡೀಸೆಲ್ ಮೇಲೆ ನಾವೇ. ನಮಗೂ ಕೊಡ್ಬೇಕಲ್ಲ ಪಾಲು. 14ನೇ ಹಣಕಾಸು ಆಯೋಗದಲ್ಲಿ ಕರ್ನಾಟಕಕ್ಕೆ ತೆರಿಗೆ ಪಾಲು 4.71% ಸಿಕ್ಕಿದ್ರೆ 15ನೇ ಹಣಕಾಸು ಆಯೋಗದಲ್ಲಿ 3.64% ರಷ್ಟು ಪಾಲು ಸಿಕ್ಕಿದೆ. ಈ ಮೂಲಕ ತೆರಿಗೆ ಪಾಲು 1.07% ಕಡಿಮೆಯಾಗಿದೆ. ಇದರಿಂದ ಕರ್ನಾಟಕಕ್ಕೆ ಕಳೆದ 5 ವರ್ಷದಲ್ಲಿ 62,098 ಕೋಟಿ ಕಡಿಮೆಯಾಗಿದೆ ಅಂತ ಮಾಹಿತಿಯನ್ನ ನೀಡಿದ್ದಾರೆ. It has been reduced to, in 15 Finance Commission, 3.64 ತಪ್ಪರಿಯಕ್ಕೆ ಹೋಗ್ಬಿಡಿ. ಫ್ರಮ್ 4.7 ಇಂದ 3.64 ಅಂದರೆ 1.07% ಕಡಿಮೆ ಆಯಿತು. ಈ 4 ವರ್ಷದಲ್ಲಿ ಸುಮಾರು 45,000 ಕೋಟಿ ರೂಪಾಯಿ ಕಡಿಮೆ ಆಯಿತು. ಅಂದಾಜು ಪ್ರಕಾರ ಸುಮಾರು 62,000 ಕೋಟಿ ಕಡಿಮೆ ಆಗುತ್ತೆ. ಅನುದಾನ ಹಂಚಿಕೆಗೆ 6 ಮಾನದಂಡಗಳ ಬಗ್ಗೆ ಸಿಎಂ ಮಾತು. ಅನುದಾನ ಹಂಚಿಕೆಗೆ ಕೇಂದ್ರ ಸರ್ಕಾರ ಜನಸಂಖ್ಯೆ ಸೇರಿ 6 ಮಾನದಂಡಗಳನ್ನ ಅನುಸರಿಸ್ತಾ ಇದೆ. ರಾಜ್ಯದಲ್ಲಿ ಜನಸಂಖ್ಯೆ ನಿಯಂತ್ರಣದಲ್ಲಿದೆ. ಆದರೆ ಉತ್ತರ ಭಾರತದಲ್ಲಿ ಜನಸಂಖ್ಯೆ ಹೆಚ್ಚಿದೆ. ಜನಸಂಖ್ಯೆ ಆಧಾರದಲ್ಲಿ ಅನುದಾನ ಕೊಡುವುದನ್ನ ಪ್ರಶ್ನಿಸಿದ್ದಾರೆ. ಕೋಳಿ ಮೊಟ್ಟೆ ಇಡುತ್ತೆ ಅಂತ ಕೋಳಿಯನ್ನೇ ಕೊಯ್ಯಬಾರದು, ಹಸು ಹಾಲು ಕೊಡುತ್ತೆ ಅಂತ ಕೆಚ್ಚಲನ್ನೇ ಕತ್ತರಿಸಬಾರದು ಅಂತ ಕೇಂದ್ರದ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಕುಟುಕಿದ್ದಾರೆ. 6 ಮಾನದಂಡಗಳನ್ನ ಇಟ್ಕೊಂಡಿದ್ದಾರೆ. ಒಂದು ಜನಸಂಖ್ಯೆ, ಇನ್ನೊಂದು ವಿಸ್ತೀರ್ಣ, ಮತ್ತು ಇನ್ನೊಂದು ನ್ಯಾಷನಲ್ ಲೆವೆಲಲ್ಲಿ ಇಂಡಿವಿಜುವಲ್ ಇನ್ಕಮ್ ಇದೆಷ್ಟಿರ್ತದೆ ಅಂತ, ಆಮೇಲೆ ಅರಣ್ಯ ಪ್ರದೇಶ ಎಷ್ಟಿದೆ ಅಂತ, ತೆರಿಗೆ ಮತ್ತು ಹಣಕಾಸಿನ ಪರಿಸ್ಥಿತಿ, ಆಮೇಲೆ ಸಮುದಾಯದ ಅಭಿವೃದ್ಧಿ. ಫ್ಯಾಮಿಲಿ ಪ್ಲಾನಿಂಗು ಉತ್ತರ ಭಾರತದಲ್ಲಿ ಮಾಡಲಿಲ್ಲ. ಈಗ ಉತ್ತರ ಪ್ರದೇಶ, ಬಿಹಾರ, ಮಧ್ಯಪ್ರದೇಶ, ರಾಜಸ್ಥಾನ ಈ ಪ್ರದೇಶಗಳಲ್ಲಿ ಮಾಡಲಿಲ್ಲ. ನಮ್ಮ ದಕ್ಷಿಣ ಭಾರತದಲ್ಲಿ ಫ್ಯಾಮಿಲಿ ಪ್ಲಾನಿಂಗ್ ಭಾಳ ಚೆನ್ನಾಗಿ ಮಾಡಿದ್ದೀವಿ. ಮತ್ತು ಜನಸಂಖ್ಯೆ ಸ್ಫೋಟ ಆಗದ ರೀತಿ ನೋಡ್ಕೊಳ್ತಕ್ಕಂಥ ಕೆಲಸ ಮಾಡಿದ್ದೀವಿ. ಮೊಟ್ಟೆ ಕೋಳಿ ಚಿನ್ನದ ಮೊಟ್ಟೆ ಇಡ್ತದೆ ಅಂತ ಕೋಳಿನೇ ಕೂದಾಕ್ಬಿಡೋದು. ಹಂಗಾಗಬಾರ್ದು ಅನ್ನೋದು ನಮ್ಮದು ಅಷ್ಟೇ. ಕೋಳಿ ಚಿನ್ನದ ಮೊಟ್ಟೆ ಇಡ್ತದೆ ಅಂತೇಳಿ ಕೋಳಿನೇ ಕೂದ್ಬಿಡೋದು. ಮತ್ತೆ ಮೊಟ್ಟೆಯಲ್ಲಿ ಇಡ್ತದೆ ಅದು. ಇನ್ನು ಮುಂದೆ ಮೊಟ್ಟೆನೇ ಇಡಲ್ಲ. ಹಂಗಾಗಬಾರ್ದು. ಹಾಲು ಕೊಡ್ತದೆ ಜಾಸ್ತಿ ಅಂತ ಕೆಚ್ಚಲೇ ಕೂದ್ಬಿಡೋದು.
ಹಂಗಾಗಬಾರದು. ಒಟ್ನಲ್ಲಿ ಕೇಂದ್ರದಿಂದ ಅನುದಾನ ಹಾಗೂ ತೆರಿಗೆ ಹಂಚಿಕೆಯಲ್ಲಿ ಆಗುತ್ತಿರುವ ತಾರತಮ್ಯ ಧೋರಣೆಯನ್ನ ತೆರೆದಿಟ್ಟಿದ್ದಾರೆ. ಇದು ಒಕ್ಕೂಟ ವ್ಯವಸ್ಥೆಯ ಲಕ್ಷಣನಾ ಅಂತ ಪ್ರಶ್ನಿಸಿರುವ ಸಿಎಂ ಸಿದ್ದರಾಮಯ್ಯ ಇವೆಲ್ಲ ವಿಚಾರಗಳನ್ನ ಮುಂದಿಟ್ಟುಕೊಂಡು ದೆಹಲಿ ಚಲೋ ನಡೆಸುತ್ತಿದ್ದೇವೆ ಎಂದಿದ್ದಾರೆ. ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.